ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮಲ್ಲಿಗೆ ಗಿಡವನ್ನು ಚಳಿಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು, ಜೊತೆಗೆ ಇದರಲ್ಲಿ ಮುಂಬರುವಂಥ ಬೇಸಿಗೆಯಲ್ಲಿ, ಯಾಕಂತಂದರೆ ಇದು ಟಿಪಿಕಲ್ ಸಮರ್ ಪ್ಲಾಂಟ್, ಯಾಕಂತಂದರೆ ಇದು ಬಿಸಿಲುಗಾಲದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಚಳಿಗಾಲದಲ್ಲಿ ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಇದನ್ನು ಕಾಪಾಡ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ನಮಗೆ ಇದು ಮುಂದೆ ಬರುವಂಥ ಬಿಸಿಲಿನಲ್ಲಿ ಫ್ಲವರ್ಸನ್ನು ಕೊಡುತ್ತೆ. ಹಾಗಾಗಿ ಇದನ್ನು ಚಳಿಗಾಲದಲ್ಲಿ ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಯಾವ ಫರ್ಟಿಲೈಸರ್ ಕೊಡಬೇಕು, ನೀರು ಎಷ್ಟು ಹಾಕಬೇಕು, ಇದಕ್ಕೆ ಬಿಸಿಲು ಎಷ್ಟು ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ಸ್ವಲ್ಪ ದಿನಗಳಿಂದ ಮಳೆಗಾಲದಲ್ಲಿ ತುಂಬ ಜನ ಕಟಿಂಗ್ಸನ್ನು ನೆಟ್ಟಿದ್ದೀರಾ. ಕೆಲವೊಬ್ಬರು ನರ್ಸರಿಯಿಂದ ಕೂಡ ತಂದಿರ್ಬೋದು ಗಿಡಗಳನ್ನು, ಮಲ್ಲಿಗೆ ಗಿಡಗಳನ್ನು, ಇಲ್ಲ ಹೋದ ವರ್ಷದ್ದು 2-3 ವರ್ಷಗಳ ಹಿಂದೆ ಇರುವಂಥ ಗಿಡಗಳಾಗಿರ್ಬೋದು, ಯಾವುದೇ ಗಿಡಗಳಾಗಿರ್ಬೋದು. ಇವು ಬಿಸಿಲಿನಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ. ಆದರೆ ಚಳಿಗಾಲ ಇದರ ಒಂದು ಡಾರ್ಮೆನ್ಸಿ ಪೀರಿಯಡ್ ನೋಡಿ. ಆದರೂ ಕೂಡ ನನ್ನ ಗಿಡದಲ್ಲಿ ಇವಾಗಲೂ ಒಂದೆರಡು ಹೂಗಳು ಬರ್ತಾ ಇದೆ. ನನ್ನ ಹತ್ರ ಸುಮಾರು 4 ವೆರೈಟಿ ಮಲ್ಲಿಗೆ ಹೂಗಳಿದೆ, 4ರಿಂದ 5 ವೆರೈಟಿ ಮಲ್ಲಿಗೆ ಗಿಡಗಳಿದೆ. ಈ ಎಲ್ಲ ಮಲ್ಲಿಗೆ ಗಿಡಗಳು ಏನಾಗುತ್ತೆ ಅಂತಂದರೆ ಚಳಿಗಾಲದಲ್ಲಿ ರೆಸ್ಟಲ್ಲಿ ಹೋಗುತ್ತೆ. ಅಂತಂದರೆ ಇದರ ಬೇರುಗಳು ಯಾವುದೇ ರೀತಿ ಕೆಲಸ ಮಾಡಲ್ಲ, ಬೇರುಗಳು ಯಾವುದೇ ರೀತಿ ಆ್ಯಕ್ಟಿವ್ ಆಗಿರಲ್ಲ, ಇದರಲ್ಲಿ ಯಾವುದೇ ರೀತಿ ನಿಮಗೆ ಹೆಚ್ಚಿನ ಗ್ರೋತ್ ಕಂಡು ಬರಲ್ಲ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಇವು ಬದುಕೋದಕ್ಕೆ, ಅಂತಂದರೆ ಜೀವಂತವಾಗಿರೋದಕ್ಕೆ ಸ್ವಲ್ಪ ಗ್ರೋತ್ ಆಗ್ತಾ ಇರುತ್ತೆ. ತಮಗೆ ಎಷ್ಟು ಬೇಕೋ ಅಷ್ಟೇ ಇದರಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ನಡೀತಾ ಇರುತ್ತೆ. ಹಾಗೂ ಇನ್ನೊಂದೇನು ಅಂತಂದರೆ ಚಳಿಗಾಲದಲ್ಲಿ ಇದರಲ್ಲಿ ಫ್ಲವರ್ಸ್ ಬರ್ತಾ ಇದೆ ಅಂತಂದರೆ ನೀವು ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಫರ್ಟಿಲೈಸರ್ ಕೊಡಬೇಕು ಅಂತ ಅರ್ಥ ಇಲ್ಲ. ಯಾಕಂತಂದರೆ ಬೇರುಗಳೇ ಇವಾಗ ರೆಸ್ಟಲ್ಲಿರೋದ್ರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಗಿಡಗಳಲ್ಲಿ ಫಂಗಸ್ ಕ್ರಿಯೇಟ್ ಮಾಡೋದಕ್ಕೆ ಹಾಗೂ ಗಿಡಗಳಲ್ಲಿ ರೂಟ್ ರಾಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಯಾಕಂತಂದರೆ ನಾವು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳಿಗೆ ನೀರು ಕೂಡ ಮೇಲಿನ ಮೇಲೆ ಕೊಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಕಟಿಂಗ್ಸ್ಗಳನ್ನು ನೆಟ್ಟಿದ್ದೀನಿ, ಗ್ರೋತ್ ತುಂಬ ಚೆನ್ನಾಗಿದೆ. ಇನ್ನೊಂದೇನು ಅಂತಂದರೆ ಇದರಲ್ಲಿ ನಾವು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡಗಳು ಬರ್ನ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದರೆ ಇದರಲ್ಲಿ ನೀವು ಎಷ್ಟೇ ಫರ್ಟಿಲೈಸರ್ ಕೊಟ್ಟರು ನಿಮಗೆ ಇದರಲ್ಲಿ ಗ್ರೀನ್ರಿ ಕಂಡು ಬರ್ಬೋದು, ಆದರೆ ಇದರಲ್ಲಿ ಫ್ಲವರ್ಸ್ ಖಂಡಿತ ಬರಲ್ಲ. ಇವಾಗ ನೀವು ಇದಕ್ಕೆ ಫರ್ಟಿಲೈಸರ್ ಕೊಟ್ರಿ ಅಂತಂದರೆ ಮುಂದೆ ಬರುವಂಥ ಬೇಸಿಗೆಯಲ್ಲಿ ಇದರ ಗ್ರೋತ್ ಏನಾಗುತ್ತೆ, ತುಂಬ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನೀವು ಇವಾಗ ಇದಕ್ಕೆ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ ಸಾಧ್ಯವಾದಷ್ಟು ಇದನ್ನು ಶೇಡಲ್ಲಿ ಇಟ್ಕೊಳ್ಳಿ. ತುಂಬ ಬಿಸಿಲಿದ್ರೆ ಬೆಳಗ್ಗಿನ 3-4 ಗಂಟೆಗಳು ಬಿಸಿಲು ಬಂದರೆ ಸಾಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿಲು ತಾಕಿದ್ರೆ ಸಾಕು. ಫುಲ್ ಡೇ ಸನ್ಲೈಟಲ್ಲಿದ್ದರೆ ಏನಾಗುತ್ತೆ, ಬೇರುಗಳಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಇಲ್ಲದೆ ಇರೋ ಕಾರಣದಿಂದ ಗಿಡಗಳು ಬರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲೆಗಳು ತುಂಬಾ ಹಳದಿಯಾಗಿ ಹೋಗುತ್ತೆ. ಕಾಮನ್ ಆಗಿ ಸುಮಾರು ಗಿಡಗಳು ರೆಸ್ಟಲ್ಲಿದ್ದಾಗ, ಡಾರ್ಮೆನ್ಸಿನಲ್ಲಿದ್ದಾಗ ಎಲೆಗಳು ಹಳದಿ ಆಗುತ್ತೆ. ನೋಡಿ, ಇಲ್ಲಿ ಚಿಗುರು ಕೂಡ ಬರ್ತಾ ಇದೆ, ಇದು ಕೂಡ ಕಟ್ಟಿಂಗ್ನಿಂದ ನೆಟ್ಟಿರುವಂಥದ್ದು. ಸೊ ನಾನು ಹೇಳ್ತಾ ಇರೋದು, ಎಲೆಗಳು ರೆಸ್ಟಲ್ಲಿದ್ದಾಗ ಹಳದಿಯಾಗಿ ಉದುರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಎಲೆಗಳು ಹಳದಿ ಆಗೋದಕ್ಕೆ ಕೆಲವೊಮ್ಮೆ ಇನ್ನೇನು ಕಾರಣ ಆಗುತ್ತೆ ಅಂತಂದರೆ ಓವರ್ ವಾಟ್ರಿಂಗ್. ಇವಾಗ ಇದರ ಬೇರುಗಳು ರೆಸ್ಟಲ್ಲಿರೋದ್ರಿಂದ ಆ್ಯಕ್ಟಿವಿಟಿ ಇಲ್ಲದೆ ಇರೋ ಕಾರಣದಿಂದ ನಾವು ಓವರ್ ವಾಟ್ರಿಂಗ್ ಮಾಡಿದ್ವಿ ಅಂತಂದರೆ ಬೇರುಗಳು ಕೊಳೆಯುತ್ತೆ, ಅದರಲ್ಲಿ ಫಂಗಸ್ ಬರುತ್ತೆ, ರೂಟ್ ರಾಟ್ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತಂದರೆ ಗಿಡಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇವಾಗ ಗಿಡಗಳಲ್ಲಿ ತಕ್ಕ ಮಟ್ಟಿಗೆ ನೀರನ್ನು ಕಡಿಮೆ ಹಾಕಬೇಕು. ಮೇಲ್ಪದರದ 2-3 ಇಂಚಿನಷ್ಟು ಮಣ್ಣು ಡ್ರೈ ಆದ ನಂತರ ಇದಕ್ಕೆ ನೀವು ನೀರನ್ನು ಹಾಕೋದು ಒಳ್ಳೆಯದು. ನೋಡಿ, ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ ಅಂತ ದಯವಿಟ್ಟು ಫರ್ಟಿಲೈಸರ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರಿ ಅಂತಂದರೆ ಮುಂದೆ ಬಿಸಿಲಿನಲ್ಲಿ ಈ ಗಿಡಗಳು ಗ್ರೋತನ್ನು ನಿಲ್ಲಿಸ್ಬಿಡುತ್ತೆ. ಇವಾಗ ಅದರ ರೆಸ್ಟ್ ಪೀರಿಯಡ್ ಇರೋದ್ರಿಂದ ಅದನ್ನು ರೆಸ್ಟ್ ಮಾಡೋದಕ್ಕೆ ನಾವು ಎಷ್ಟು ಹೆಲ್ಪ್ ಮಾಡ್ತೀವೋ ಅಷ್ಟು ಏನಾಗುತ್ತೆ, ಬಿಸಿಲಿನಲ್ಲಿ ಇದು ನಮಗೆ ಹೆಚ್ಚು ಫ್ಲವರ್ಸ್ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ಆದರೆ ಎಲ್ಲ ಗಿಡಗಳ ಹಾಗೆ ಇದಕ್ಕೂ ಕೂಡ ನಾವು ಫರ್ಟಿಲೈಸರ್ ಕೊಡಲೇಬೇಕು. ಅದೇನು ಫರ್ಟಿಲೈಸರ್ ಕೊಡಬೇಕು ಅಂತಂದರೆ ತಿಂಗಳಿಗೊಮ್ಮೆ, ಕೇವಲ ತಿಂಗಳಿಗೊಮ್ಮೆ ನೀವು 1-2 ಮುಟ್ಟಿಗೆಯಷ್ಟು ವರ್ಮಿ ಕಂಪೋಸ್ಟ್ ಹಾಕಿದರೆ ಸಾಕು. ಮತ್ಯಾವುದೇ ಅಡಿಷ್ನಲ್ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರ್ ಕೊಡುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಇದು ಫರ್ಟಿಲೈಸರ್ ಯಾಕೆ ಕೊಡಬೇಕು ಅಂತಂದರೆ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವ್ ಆಗಿರಲಿ, ಸಂಪೂರ್ಣವಾಗಿ ಗಿಡ ಒಣಗದೇ ಇರಲಿ ಅನ್ನೋ ಕಾರಣದಿಂದ. ನೋಡಿ ಎಷ್ಟು ಹೆಲ್ದಿಯಾಗಿದೆ ಗಿಡ. ಇದರ ಟಿಪ್ನಲ್ಲಿ ಯಾವುದೇ ರೀತಿ ಮೊಗ್ಗುಗಳಿಲ್ಲ, ಗ್ರೋತ್ ಇಲ್ಲ.
ಇದೇ ರೀತಿ ನಾವು ಇದರ ಕೇರನ್ನು ಮಾಡ್ತಾ ಹೋದರೆ ಇದರಲ್ಲಿ ಮುಂದೆ ನಮಗೆ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸುತ್ತೆ, ಗಿಡದ ತುಂಬ ಹೂಗಳು ಕಾಣಿಸುತ್ತೆ. ನೋಡಿ ಇವೆಲ್ಲ ನಾನು ಮಳೆಗಾಲದಲ್ಲಿ ನೆಟ್ಟಿರುವಂಥ ಗಿಡಗಳು. ನೋಡಿ ನಾನು ಮೊನ್ನೆ ತಾನೇ ಮೇಲೆ 1ರಿಂದ 2 ಮುಟ್ಟಿಗೆಯಷ್ಟು ಈ ಕಪ್ಪು ಬಣ್ಣದ ಏನು ಕಾಣಿಸ್ತಾ ಇದೆಯಲ್ಲ, ಇದು ಕೌಡಂಗ್ ಕಂಪೋಸ್ಟನ್ನು ಹಾಕಿದ್ದೀನಿ. ಇಷ್ಟು ಹಾಕಿದರೆ ಸಾಕು, ನೀವು ಬೇರೆ ಯಾವುದೇ ಇದಕ್ಕೆ ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ರೂಟ್ಸ್ ಎಲ್ಲ ಈ ರೀತಿ ಮೇಲ್ಗಡೆ ಕಾಣಿಸ್ತಾ ಇದೆ, ರೂಟ್ ಬೌಂಡ್ ಆಗಿದೆ ಏನು, ನಾನು ಇದನ್ನು ರೂಟ್ ಪ್ರೂನಿಂಗ್ ಮಾಡಬೇಕಾ, ರೀಪಾಟ್ ಮಾಡಬೇಕಾ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಆ ಕೆಲಸ ತಪ್ಪಿನೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇವಾಗ ನೀವು ಅದರ ರೂಟ್ಸನ್ನು 1% ಆದರೂ ಡಿಸ್ಟರ್ಬ್ ಮಾಡಿದ್ರಿ ಅಂತಂದರೆ ನಿಮ್ಮ ಗಿಡ ಖಂಡಿತ ಉಳಿಯಲ್ಲ, ಸಂಪೂರ್ಣವಾಗಿ ಒಣಗಿ ಎಲೆಗಳೆಲ್ಲ ಉದುರೋಗುತ್ತೆ. ಸೊ ದಯವಿಟ್ಟು ಅದು ಯಾವ ಕಂಡೀಷನ್ನಲ್ಲಿದೆಯೋ ಅದೇ ಕಂಡೀಷನ್ನಲ್ಲಿಡಿ, ಅದು ಅದೇ ಕಂಡೀಷನ್ನಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಲಿ. ನೋಡಿ ಇದು ನೀವು ಕೇಳ್ತಾ ಇರುವಂಥ ಮಲ್ಲಿಗೆ ಗಿಡ ಕಾಕಡೆ ಗಿಡ ಅಂತ ನನಗನ್ಸುತ್ತೆ, ಹೌದಾ ಅಲ್ವಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೋಡಿ ಇದು ಮಾತ್ರ ಇವಾಗ ಫ್ಲವರಿಂಗ್ ಸ್ಟೇಜ್ನಲ್ಲಿದೆ, ಇದಕ್ಕೆ ನೀವು ಚೆನ್ನಾಗಿ ಕೇರ್ ಮಾಡ್ಬೋದು. ಇದರ ಬಗ್ಗೆ ನಾನು ಬೇಕು ಅಂತಂದರೆ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ ಇದು ಕಾಕಡ ಗಿಡ, ನಮ್ಮ ಕಡೆ ಎಲ್ಲ ಇದನ್ನು ಮಲ್ಲಿಗೆ ಅಂತಲೇ ಕರೆಯೋದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ. ಚಿಕ್ಕ ಒಂದು ಕಂಟೈನರ್ನಲ್ಲಿ ನೆಟ್ಟಿದ್ದೀನಿ. ನನ್ನ ಹತ್ರ ಸುಮಾರು ಮಲ್ಲಿಗೆ ಗಿಡಗಳಿವೆ. ಸಾಕಷ್ಟು ನಾನು ಕಟಿಂಗ್ಸ್ನಿಂದಾನೇ, ಈ ವರ್ಷ ಮಳೆ ಚೆನ್ನಾಗಿರೋದ್ರಿಂದ ಕಟಿಂಗ್ಸ್ನಿಂದಾನೇ ಗ್ರೋ ಮಾಡಿದ್ದು. ಇದು ಕೂಡ ಕಟಿಂಗ್ನಿಂದಾನೇ ನಾನು ನೆಟ್ಟಿರುವಂಥದ್ದು. ಸೊ ರೀಪಾಟ್ ಮಾಡಬೇಡಿ, ರೂಟ್ ಪ್ರೂನಿಂಗ್ ಮಾಡಬೇಡಿ, ಅಥವಾ ಇನ್ನೊಂದು ಪಾಟ್ನಿಂದ ಇನ್ನೊಂದು ಬೇರೆ ಪಾಟಿಗೆ ಶಿಫ್ಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಇದರ ರೂಟ್ಸ್ ಏನಾದರೂ ಗಾಳಿಯ ಸಂಪರ್ಕಕ್ಕೆ, ಬಿಸಿಲಿನ ಸಂಪರ್ಕಕ್ಕೆ ಬಂದರೆ ಖಂಡಿತ ಈ ಬೇರುಗಳಾಗಲಿ ಗಿಡಗಳಾಗಲಿ ಒಣಗಿ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಇದನ್ನು ನೀವು ಏನು ಮಾಡಬೇಕು, ಮಂಜು ಬೀಳದೇ ಇರೋ ಕಡೆ ಇರಬೇಕು. ಇದರ ಮೇಲೆ ಮಂಜು ತುಂಬಾ ನಿಮ್ಮ ಕಡೆ ಎಲ್ಲ ಮಂಜು ಬೀಳ್ತಾ ಇದೆ ಅಂತಂದರೆ ಮಂಜಿನಿಂದ ಇದನ್ನು ಸ್ವಲ್ಪ ನೀವು ರಕ್ಷಣೆ ಮಾಡಬೇಕು. 4ರಿಂದ 5 ಗಂಟೆ ಬಿಸಿಲು ಬಂದರೆ ಸಾಕು. ಇಲ್ಲ ಅಂತಂದರೆ ಯಾವುದಾದ್ರೂ ದೊಡ್ಡ ಗಿಡ ಇದ್ದರೆ ಅದರ ಕೆಳಗಡೆ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಸಾಯಂಕಾಲ ಹೊತ್ತು ಇದನ್ನು ನೀವು ಶೇಡ್ನಲ್ಲಿ ಶಿಫ್ಟ್ ಮಾಡೋದು ತುಂಬ ಒಳ್ಳೆಯದು. ನಮ್ಮ ಕಡೆ ಎಲ್ಲ ಅಷ್ಟೊಂದೇನು ಮಂಜು ಬೀಳ್ತಾ ಇಲ್ಲ, ಹಾಗಾಗಿ ನಾನು ನಾರ್ಮಲ್ ಟೆರೆಸ್ನಲ್ಲೇ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಗಿಡಗಳಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ಫಂಗಸ್ ಇಲ್ಲ. ನೀವು ಇದಕ್ಕೆ ಎಡಿಷ್ನಲ್ ಏನಾದರೂ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೋದರೆ, ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ಖಂಡಿತ ಇದರಲ್ಲಿ ಫಂಗಸ್ ಬರುತ್ತೆ, ಯಾವುದಾದ್ರೂ ಒಂದು ಡಿಸೀಸ್ ಖಂಡಿತ ಬಂದೇ ಬರುತ್ತೆ. ನೋಡಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇದು ನಂದು 4 ವರ್ಷಗಳ ಹಿಂದಿನ 3-4 ವರ್ಷಗಳ ಹಿಂದಿನ ಮಲ್ಲಿಗೆ ಗಿಡ, ಸ್ಟಾರ್ ಜಾಸ್ಮಿನ್ ಅಂತಾರಲ್ಲ ಆ ಒಂದು ವೆರೈಟಿ ಇದು. ನೋಡಿ ಈ ರೀತಿ ಉದ್ದ ಬ್ರಾಂಚಸ್ ಬಂದಿದೆ. ನೀವು ಇದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ನೀವು ಸ್ವಲ್ಪ ಏನು ಮಾಡ್ಬೋದು, ಇದನ್ನು ಟ್ರಿಮ್ ಕೂಡ ಮಾಡ್ಬೋದು. ಆದರೆ ಹೆಚ್ಚಿನ ಪ್ರೂನಿಂಗನ್ನು ಮಾಡೋದಕ್ಕೆ ಹೋಗಬೇಡಿ. ನೋಡಿ ಇದರಲ್ಲೂ ಕೂಡ ನಾನು 2 ದಿನಗಳ ಹಿಂದೆ ಕೌಡಂಗ್ ಕಂಪೋಸ್ಟನ್ನು ಹಾಕಿದ್ದೀನಿ. ಇದರ ಟಿಪ್ ಕೂಡ ತುಂಬ ರೆಸ್ಟಲ್ಲಿದೆ. ಇದರಲ್ಲಿ ಯಾವುದೇ ಹೆಚ್ಚಿನ ಗ್ರೋತ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಎಲೆಗಳು ಹಳದಿ ಆಗ್ತಾ ಇದೆ. ಹಾಗಾಗಿ ನಾನು ಇದರಲ್ಲಿ ವಾಟರಿಂಗ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ನನಗೆ ಮಣ್ಣು ತುಂಬ ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ ಮಾತ್ರ ನಾನು, ನೋಡಿ ಇಲ್ಲಿ ಕೂಡ ಮೊಗ್ಗಿನ ಒಂದು ಟಿಪ್ ಕಾಣಿಸ್ತಾ ಇದೆ, ಕಂಪ್ಲೀಟಾಗಿ ಮಣ್ಣು ಡ್ರೈ ಆಗಿದೆ ಅಂತ ಅನ್ನಿಸ್ದಾಗ ಮಾತ್ರ ಇದಕ್ಕೆ ನಾನು ನೀರನ್ನು ಹಾಕ್ತೀನಿ. ಜೊತೆಗೆ ವಾರಕ್ಕೊಂದ್ಸರ್ತಿ ನಾನು ನೀರಿನ ಸ್ಪ್ರೇ ಮಾತ್ರ ಖಂಡಿತ ಮಾಡೇ ಮಾಡ್ತೀನಿ. ಯಾಕಂತಂದರೆ ಇದ್ರ ಮೇಲೆ ಒಣ ಗಾಳಿ ಬೀಸ್ತಾ ಇರೋದ್ರಿಂದ, ಚಳಿ ತುಂಬ ಇರೋದ್ರಿಂದ ಡಸ್ಟ್ ತುಂಬ ಕೂತ್ಕೊಳ್ಳುತ್ತೆ. ಸೊ ಗಿಡಗಳಿಗೆ ತುಂಬ ಉಸಿರಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಎಲೆಗಳ ಫಾಲೇಜಸ್ ಕ್ಲೀನ್ ಆಗಿರಲಿ, ಹೆಲ್ದಿ ಆಗಿರಲಿ ಅನ್ನೋ ಕಾರಣದಿಂದ ಪ್ಲೇನ್ ವಾಟರ್ನಿಂದ ಸ್ಪ್ರೇ ಮಾತ್ರ ಖಂಡಿತ, ಅದು ಕೇವಲ ವೀಕ್ಲಿ ಒನ್ಸ್ ಮಾಡ್ತೀನಿ. ನೋಡಿ ಈ ರೀತಿ ಉದ್ದ ಬ್ರಾಂಚಸ್ ಏನಾದರೂ ಹೋಗ್ತಾ ಇದ್ದರೆ, ಮೇಂಟೈನ್ ಮಾಡೋದು ಕಷ್ಟ ಆಗಿದ್ರೆ ನೀವು ಸ್ವಲ್ಪ ಏನು ಮಾಡ್ಬೋದು, ಒಂದು 2ರಿಂದ 3 ಇಂಚ್ ಆಗಿರ್ಬೋದು, ಅಥವಾ ಹಾಫ್ ಆ ಗಿಡದ ಒಂದು ಬ್ರಾಂಚ್ ಏನಿರುತ್ತಲ್ಲ ಅದರ ಅರ್ಧದಷ್ಟು ಮಾತ್ರ ಪ್ರೂನಿಂಗ್ ಮಾಡಿ ಸದ್ಯಕ್ಕೆ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ಇದರಿಂದ ಯಾವುದೇ ಉಪಯೋಗ ಇಲ್ಲ, ಬದಲಾಗಿ ನಮಗೆ ತೊಂದರೆನೇ ಹೆಚ್ಚಾಗಿ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ಇದರಲ್ಲಿ ಏನಾದರೂ ಫಂಗಸ್ ಅಥವಾ ಯಾವುದಾದ್ರೂ ಒಂದು ಕೀಟಗಳು, ಇನ್ಸೆಕ್ಟ್ಸ್ ಅಟ್ಯಾಕ್ ಮಾಡ್ತಾ ಇದೆ ಅಂತಂದರೆ ನೀವು ಎಲಮ್, ಸ್ಫಟಿಕದ ಬಗ್ಗೆ ಕೇಳೇ ಇರ್ತೀರಾ, ನಾನು ಕೂಡ ಹೇಳಿದ್ದೀನಿ. ಇಲ್ಲ ಅಂತಂದರೆ ವಿನೆಗರ್, ಇದನ್ನು ನೀವು 1 ಚಿಟಿಕೆಯಷ್ಟು ಎಲಮನ್ನು 1 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಪೌಡರ್ ಮಾಡಿ ಡೈಲ್ಯೂಟ್ ಮಾಡಿ ಮಣ್ಣಿನಲ್ಲಿ ಹಾಕಿ, ಇಲ್ಲ ಅಂತಂದರೆ ವಿನೆಗರ್ 1 ಸ್ಪೂನ್ನಷ್ಟು ವಿನೆಗರ್ ತೊಗೊಂಡು ನಾರ್ಮಲ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಇದರಲ್ಲಿ ಯಾವುದೇ ಕೀಟಗಳ ಬಾಧೆ ಬರಲ್ಲ, ಮಣ್ಣಿನಲ್ಲೂ ಕೂಡ ಫಂಗಸ್ ಬರಲ್ಲ. ಆದರೆ ಯಾವುದೇ ಎಕ್ಸ್ಟ್ರಾ ಫರ್ಟಿಲೈಸರ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಇದನ್ನು ರೆಸ್ಟ್ ತೊಗೊಳ್ಳೋದಕ್ಕೆ ಬಿಡಿ. ನೆಕ್ಸ್ಟ್ ಇದೇ ಗಿಡಗಳು ನಿಮಗೆ ಯಾವ ರೀತಿ ಫ್ಲವರ್ಸನ್ನು ಕೊಡುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ, ಇದರ ಸೀಸನ್ ಸ್ಟಾರ್ಟ್ ಆದ ನಂತರ ಖಂಡಿತ ತಿಳಿಸ್ತೀನಿ. ನೋಡಿ ಇದು ಕೂಡ ಕಟಿಂಗ್ನಿಂದ ಗ್ರೋ ಮಾಡಿರೋದು, ತುಂಬ ಚೆನ್ನಾಗಿ ಇದು ಕೂಡ ಸರ್ವೈವ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ವಿಡಿಯೋನಲ್ಲಿ ನಾನು ತಕ್ಕ ಮಟ್ಟಿಗೆ ವಿಷಯಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.